ಗುಡಿಬಂಡೆ ತಾಲೂಕು ಕಚೇರಿ ಎದುರು ಸಿಪಿಎಂ ಕಾರ್ಯಕರ್ತರು ಪ್ರತಿಭಟನಾ ಸಭೆ ನಡೆಸಿ ಕೈಯಲ್ಲಿ ಫಲಕ ಹಿಡಿದು ನ್ಯಾಯಾಂಗದ ಮೇಲೆ ದಾಳಿ, ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ದಾಳಿ, ಸಿಜೆಐ ಗವಾಯಿಗೆ ರಕ್ಷಣೆ ಖಾತ್ರಿಪಡಿಸಲಿ, ಕೋಮುವಾದಿ ಶಕ್ತಿಗಳನ್ನು ನಿಗ್ರಹಿಸಲಿ ಎಂಬ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಹ ಸಂಚಾಲಕ ಟಿಟಿ ಮುನಿಸ್ವಾಮಿ ಮಾತನಾಡಿ, ನ್ಯಾಯಾಲಯದ ಕೋಣೆಯಲ್ಲೇ ಸಿಜೆಐ ಗವಾಯಿ ಅವರತ್ತ ಶೂ ಎಸೆದ ಆರೋಪಿ ವಕೀಲ ಪೂರ್ವನಿಯೋಜಿತವಾಗಿ ಕೃತ್ಯ ನಡೆಸಿದ್ದಾನೆ. ಇದು ಕೇವಲ ವ್ಯಕ್ತಿಯ ಮೇಲಿನ ದಾಳಿಯಲ್ಲ, ಅದು ಸಂವಿಧಾನದ ಗೌರವ, ನ್ಯಾಯಾಂಗದ ಸ್ವತಂತ್ರತೆ ಮತ್ತು ರಾಷ್ಟ್ರದ ಜಾತ್ಯತೀತ ಬುನಾದಿಗೆ ವಿರುದ್ಧವಾದ ಕ್ರಮವಾಗಿದೆ ಎಂದರು. ಆರೋಪಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಸದಸ್ಯನಾಗಿದ್ದು, ಆತನ ವಕಾಲತು ಪರವಾನಗಿ ರದ್ದುಪಡಿಸಿ ಜಾಮೀನು ರಹಿತ ಕಾನೂನು ಕ್ರಮ ಕೈಗೊಳ್ಳಬೇಕು. ನ್ಯಾಯಾಂಗದ ಘನತೆಗೆ ಧಕ್ಕೆ ತರುವವರನ್ನು ಕ್ಷಮಿಸಬಾರದು ಅಂತ ಆಗ್ರಹಿಸಿದರು. ಆರೋಪಿ ವಕೀಲ ಶೂ ಎಸೆಯುವ ವೇಳೆ ಸನಾತನ ಧರ್ಮವನ್ನು ಬೆಂಬಲಿಸುತ್ತೇನೆ ಎಂಬ ಘೋಷಣೆ ಕೂಗಿರುವುದು ಅತ್ಯಂತ ಆತಂಕಕಾರಿ ಸಂಗತಿ. ಇದು ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಕೋಮುವಾದಿ ಹೀನ ಮನೋಭಾವ ಹೊಂದಿರುವ ಶಕ್ತಿಗಳು ನೇರ ದಾಳಿ ನಡೆಸುತ್ತಿರುವುದಕ್ಕೆ ಸಾಕ್ಷಿ. ಇಂತಹ ದುಷ್ಕೃತ್ಯಕ್ಕೆ ರಾಜಕೀಯ ಆಶ್ರಯ ದೊರೆತಿರುವುದು ದುಃಖಕರ ಅಂದರು. ಈ ದಿನ ಒಂದು ಬಿಸಿ ಬಿಸಿಯಾದಂತಹ ಸುದ್ದಿ ಹೇಳ್ತಾ ಇತ್ತು. ಏನಂದರೆ, ಮೊನ್ನೆ ನಡೆದಂತಹ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಲಯದ ಅಧಿವೇಶನ ನಡೆಸುವಾಗ ರಾಕೇಶ್ ಏನಿದಾರೋ ಅವರು ಮುಖ್ಯ ನ್ಯಾಯಮೂರ್ತಿ ಗವಾಯಿ ಮೇಲೆ ಏನು ಶೂ ಅನ್ನು ಎಸೆದ ಇದ್ದಂಥ ಒಂದು ಸಂದರ್ಭದಲ್ಲಿ ಹೇಳಿದ್ವಿ. ಅದಕ್ಕೆ ನಾವೊಂದು ನೋಡಬೇಕು, ಅವರ ಅದು ಯಾವ ರೀತಿಯಲ್ಲಿ ಆಗಿದೆ, ಯಾವ ರೀತಿ ಪ್ರೇರಣೆ ಆಗಿದೆ ಅನ್ನೋದು ನಾವು ನೋಡಿದ್ರೆ ಅದು ಗೊತ್ತಾಗುತ್ತೆ. ಅವರು 14ನೇ ತಾರೀಕು ಒಂದು ನಡೆಯುತ್ತಿರುವ ನ್ಯಾಯಾಲಯದಲ್ಲಿ ಅವರು ಆಗಿದ್ದ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಜಿಂದಾಬಾದ್ ಜಿಂದಾಬಾದ್ ಸಿಪಿಎಂ ಜಿಂದಾಬಾದ್.